ಅದರ ಮೇಲ್ನೋಟಕ್ಕೆ ಹುಡುಗನದ್ದು ದೊಡ್ಡ ಮೋಸದ ಥರ ಕಾಣುತ್ತೆ. ಹೌದು, ನಾನು ನಿನ್ನ ಮದುವೆ ಆಯ್ತೀನಿ ಅಂತ ಮಾತು ಕೊಟ್ಟು ಅವಳನ್ನು ದೈಹಿಕವಾಗಿ ಬಳಸ್ಕೊಂಡು ಅನ್ಯಾಯ ಮಾಡ್ದ. ಹೌದು, ಹುಡುಗನದ್ದೇ ತಪ್ಪು, ಹುಡುಗಿಯದ್ದು ತಪ್ಪಿಲ್ವಾ? ಹುಡುಗಿಯದ್ದು ತಪ್ಪೆ. ಅಂದರೆ ಒಳ ಹೊಕ್ಕು ನೋಡಿದಾಗ ಹುಡುಗಿ ತಪ್ಪು ಕಾಣುತ್ತೆ, ಬಟ್ ಮೇಲ್ನೋಟಕ್ಕೆ ಹುಡುಗ ಅನ್ಯಾಯ ಮಾಡ್ದ, ಮಾತು ಕೊಟ್ಟು ದ್ರೋಹ ಮಾಡ್ದ, ಮಾತು ಕೊಟ್ಟಿದ್ದ ನಾನು ಮದುವೆ ಆಗ್ತೀನಿ ಅಂತ. ಅದಕ್ಕೆ ಅವಳು ಒಪ್ಪದ್ಲು, ಹೆಂಗೂ ಮದುವೆ ಆಗ್ತಾನಲ್ಲ ಅವನೇ ನನ್ನ ಗಂಡ ಅಂದುಕೊಂಡು ಅವಳು ಮುಂದುವರೆದ್ಲು. ಅವಳದೇನು ತಪ್ಪಿದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಅಯ್ಯೋ ದಡ್ಡ, ಮದುವೆ ಮುಂಚೆ ಅಂತ ದೈಹಿಕವಾದ ಆಸೆಗಳನ್ನು ಯಾಕೆ ನೀನು ವ್ಯಕ್ತಪಡಿಸ್ತೀಯ? ಅದಕ್ಕೆಲ್ಲ ನಾನು ಒಪ್ಪುವುದಿಲ್ಲ. ಮದುವೆ ಆದ ಮೇಲೆ ಏನಿದ್ರು ನಾವು ಸಂಸಾರ ಮಾಡೋದು, ಅದಕ್ಕೆ ಮುಂಚೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕಪ್ಪ ಅಂತ ಹೇಳಬೇಕಾದ ಹೆಣ್ಣು ಮಗಳು ಅವನು ಕರ್ದ, ನಾನು ಹೋದೆ. ಯಾಕೆ ಹೋದಮ್ಮ? ಮುಂದೆ ಅವನು ನನ್ನ ಗಂಡ ಆಗುವನಿದ್ದ, ಅದಕ್ಕೆ ಹೋದೆ. ಅಂದರೆ ಇಬ್ಬರದು ತಪ್ಪಾಯ್ತಲ್ಲ. ಹಾಗಾಗಿ ಸೇಡು ತೀರಿಸಿಕೊಳ್ಳುವ ಬಗೆ, ಅದರಲ್ಲೂ ನೀವೊಬ್ಬರನ್ನು ಪ್ರೀತಿ ಮಾಡಿದಿರಿ, ಅವ್ರು ನಿಮಗೆ ಅನ್ಯಾಯ ಮಾಡಿಬಿಟ್ರು, ನಂಬಿಸಿ ದ್ರೋಹ ಮಾಡಿಬಿಟ್ರು. ಎಷ್ಟೋ ಹೆಣ್ಮಕ್ಳನ್ನು ದೈಹಿಕವಾಗಿ ಬಳಸಿಕೊಂಡು ಮದುವೆ ಆಗ್ತೀನಿ ಅಂತ ಆಶ್ವಾಸನೆಯನ್ನು ಕೊಟ್ಟು ದೈಹಿಕವಾಗಿ ಬಳಕೆ ಮಾಡಿಕೊಂಡಾದ ಮೇಲೆ ಅವಳಿಗೆ ಆತ ಅನ್ಯಾಯ ಮಾಡಿದ್ದುಂಟು. ಈ ಎಲ್ಲ ಅನ್ಯಾಯಗಳಿಗೆ ಹೇಗೆ ನಾನು ಸೇಡು ತೀರಿಸ್ಕೊಳ್ಳೋದು? ನೋಡಿ, ಇಲ್ಲಿ ಇಬ್ಬರದು ತಪ್ಪಿದೆ. ಒಂದು ಹೆಣ್ಣಿಗೆ ತಾಳಿ ಕಟ್ಟದೆ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳದೆ ಅವಳ ದೇಹವನ್ನು ಆಸೆಪಟ್ಟು ಬಳಸಿಕೊಳ್ಳುವ ಅಥವಾ ಸುಖ ತೀರಿಸಿಕೊಳ್ಳುವ ಯೋಚನೆ ಮಾಡಿದ್ದು ಒಂದು ತಪ್ಪು. ಮದುವೆಯ ಮುಂಚೆ ಅವನ ಅಂತಹದ್ದೊಂದು ದೈಹಿಕ ಆಸೆಗೆ ಬೆಂಬಲವಾಗಿ ಆಯಿತು ನಾನು ಒಪ್ಪಿಕೊಳ್ತೀನಿ ಅಂತ ಒಪ್ಪಿದ್ದು ಇವಳದು ತಪ್ಪು. ಇಬ್ಬರದ್ದು ಮೇಲ್ನೋಟಕ್ಕೆ ಅಥವಾ ಒಳಹೊಕ್ಕು ನೋಡಿದ್ರೆ ಇಬ್ಬರದ್ದು ಮೋಸ ಇದೆ. ಆದರೆ ಈಕೆಯದ್ದೊಂದು ಮುಗ್ಧತೆ. ಇವನು ಬಿಟ್ಟು ನನಗೆ ಇನ್ನೊಬ್ಬ ಬೇಡ, ಇವನೇ ನನಗೆ ಸರ್ವವೂ ಕೂಡ ಇವನೇ ನನಗೆಲ್ಲ ಸರ್ವಸ್ವ ನನ್ನ ಜೀವನದಲ್ಲಿ. ಹಾಗಾಗಿ ನಾನು ಇವನಿಗೆ ಮನಸ್ಸು ದೇಹ ಎಲ್ಲವನ್ನೂ ಅರ್ಪಿಸ್ತೀನಿ. ಇವಳದ್ದೊಂದು ಆ ಮಟ್ಟಿನ ಕೊಂಚ ಕುರುಡು, ಕೊಂಚ ಶುದ್ಧ, ಕೊಂಚ ಮುಗ್ಧತೆಯ ಪ್ರೇಮ ಈಕೆಯದ್ದು. ಅವನದ್ದು ಮೋಸದ ಬುದ್ಧಿ. ಆದರೆ ಅವನ ಮೋಸ ಇವಳಿಗೆ ಗೊತ್ತಿಲ್ಲ. ಇವಳದ್ದಿರೋದು ಶುದ್ಧ ಪ್ರೇಮ, ಅವನದ್ದು ವ್ಯಾಘ್ರ ಬುದ್ಧಿ. ಅಂತರಂಗದಲ್ಲಿ ವ್ಯಾಘ್ರ, ಹೊರಗಡೆ ಆಹಾ ಅದ್ಭುತ ಮನುಷ್ಯ. ಈಗಿದ್ದಾಗ ಅವನಿಂದ ನನಗೆ ಅನ್ಯಾಯ ಆಯಿತು, ನಾನು ಹೇಗೆ ಸೇಡು ತೀರಿಸ್ಕೊಳ್ಳಿ? ನೀವು ಒಪ್ಕೊಳ್ಳಿ, ಆ ಅನ್ಯಾಯ ಸ್ವಯಂ ನಿಮ್ಮ ಒಪ್ಪಿಗೆಯಿಂದಲೇ ಆಗಿರೋದು. ಒಂದು ಹೆಣ್ಮಗಳಿಗೆ ನಾನು ಹೇಳ್ತಾ ಇರೋದು, ಸ್ವಯಂ ನಿನ್ನ ಒಪ್ಪಿಗೆಯಿಂದಲೇ ಆ ಅನ್ಯಾಯ ಆಗಿರೋದು, ಹೌದಲ್ವೇ? ಇದು ನೀವು ಮೊದಲು ಒಪ್ಕೊಳ್ಳಬೇಕು. ಅಂಡ್ ಎರಡನೇದು, ಇದಾಗಿಯೂ ಕೂಡ ಅವನ ಅನ್ಯಾಯದ ಬುದ್ಧಿ, ಅವನ ಮೋಸದ ಬುದ್ಧಿ, ಅವನು ಇದೇ ಥರ ತುಂಬ ಹೆಣ್ಮಕ್ಳೊಂದಿಗೆ ಇದೇ ರೀತಿಯಲ್ಲಿ ಆಟ ಆಡಿದ್ದಾನೆ ಅಂತ ನಿಮಗೆ ಗೊತ್ತಾಗಿದೆ, ನಿಮ್ಮನ್ನೂ ಬಳಸಿಕೊಂಡಿದ್ದಾನೆ, ಅಟ್ ಎ ಟೈಮ್ ತುಂಬ ಹೆಣ್ಮಕ್ಳ ಜೊತೆನೂ ಇದೇ ಬುದ್ಧಿಯನ್ನು ತೋರಿಸಿದ್ದಾನೆ. ಹೀಗೆ ಗೊತ್ತಾದ ಮೇಲೆ ನಿಮಗೆ ಎರಡು ಆಯ್ಕೆ. ಒಂದು, ಇವನನ್ನು ಮದುವೆಯಾಗಿ ಇವನ ಆ ದುಶ್ಚಟವನ್ನು ನಾನು ಬಿಡಿಸ್ತೀನಿ ಅನ್ನೋದಾದರೆ ನಿಮ್ಮದೇ ಒಂದು ಧೈರ್ಯದ ಮೇಲೆ ನೀವು ಮುಂದುವರಿಬೋದು. ಆದರೆ ಇಂಥ ವಿಚಾರಗಳಲ್ಲಿ ಬಹುತೇಕ ಸಾರಿ ನೀವು ನಿಮ್ಮ ಬದುಕನ್ನು ಒಬ್ಬ ಯೋಗ್ಯನೊಂದಿಗೆ ಕಳೆಯುವ ನಿರ್ಧಾರ ಮಾಡೋದು ಬಹಳ ಮುಖ್ಯ. ಯೋಗ್ಯ ಅಂದರೆ ಹೇಗೆ? ಹೃತಿಕ್ ರೋಷನ್ ಥರ ದೇಹ ಇಟ್ಕೊಂಡು ಒಳ್ಳೆ ಟಿಪ್ ಟಾಪಾಗಿ ಡ್ರೆಸ್ ಹಾಕ್ಕೊಂಡು ತುಂಬ ದೊಡ್ಡ ಸಂಬಳ ತಗೊಳ್ಳೋನು ಅಂತ ಅಲ್ಲ. ಒಬ್ಬ ಪುರುಷನ ಯೋಗ್ಯತೆಯನ್ನು ಸ್ವಯಂ ಅವನ ಗುಣದಿಂದಲೂ ಅಳೆಯಲಾಗುತ್ತೆ. ಹೌದು, ಅವನ ಉದ್ಯೋಗ, ಅವನ ದುಡಿಮೆ, ಅವನ ಆಸ್ತಿ ಅಂತಸ್ತು ಮುಖ್ಯವಾಗುತ್ತೆ. ಆದರೂ ಕೂಡ ಒಂದು ಹೆಣ್ಣಿಗೆ ಜೊತೆ ಇದ್ದು ಆ ಹೆಣ್ಣನ್ನು ಸರ್ವಸ್ವ ಅಂದುಕೊಂಡು ಅವಳಿಂದಲೇ ಎಲ್ಲವೂ, ಅವಳೇ ನನಗೆಲ್ಲವೂ, ಅವಳೇ ನನಗೆ ಸರ್ವಸ್ವ ಅಂದುಕೊಂಡು ಭಾವಿಸುವ ಒಬ್ಬ ಹುಡುಗ ಬಡವ್ರ ಮನೆಯಲ್ಲೂ ಇರ್ಬೋದಲ್ವೇ? ನಾನೇನು ಹೇಳೋದು, ಪ್ರತೀಕಾರ ತೀರಿಸಿಕೊಳ್ಳೋ ನಿಟ್ಟಿನಲ್ಲಿ ನೀವು ನಿಮ್ಮಿಂದ ಆದ ಅನ್ಯಾಯವನ್ನು ನೀವು ಮರೆಯೋ ಹಾಗಿಲ್ಲ. ಅವನು ನನ್ನೊಂದಿಗೆ ತುಂಬ ದೈಹಿಕವಾಗಿ ನಡ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಬಹುಶಃ ನೀವು ಅವನನ್ನು ಬಿಡದೆ ಹಿಂಬಾಲಿಸ್ಕೊಂಡು ಹೋಗಿ ಅವನನ್ನು ನೀವು ಪಡ್ಕೊಳ್ಬೋದು. ಬಟ್ ಮದುವೆ ಆದಮೇಲೆ ಇದೇ ಬುದ್ಧಿ ತೋರಿದ್ರೆ ಏನು ಮಾಡ್ತೀರಿ ನೀವು? ಅದಕ್ಕೆ ನಾನು ಹೇಳೋದು, ಅದೆಂಥದ್ದೇ ಪರಿಸ್ಥಿತಿ ಬರಲಿ, ಪ್ರೀತಿ ಮಾಡಬೇಡಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ನಿಮ್ಮ ಜೀವನದ ಸುಸ್ಥಿತಿ, ನಿಮ್ಮ ಜೀವನದ ವ್ಯವಸ್ಥೆ ಏನಿದೆ, ನಿಮ್ಮ ಸ್ಥಿತಿಗತಿಗಳೇನಿದ್ದಾವೆ, ಅದ್ರ ಮೇಲೆ ನಿಮ್ಮ ಜೀವನ. ಪ್ರೀತಿ ಅನ್ನೋ ವಿಚಾರ ಹೋಗಬೇಕಂದ್ರೆ ಮೊದಲು ನಿಮ್ಮ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳಿ. ಚೆನ್ನಾಗಿ ಕಟ್ಕೊಳ್ಳೋದು ಅಂದರೆ ಏನು? ದುಡಿಯೋ ಸಮಯದಲ್ಲೇ ಆನಂದವಾಗಿರಿ, ಸಂತೋಷವಾಗಿರಿ. ದುಡ್ದಾಗಿ ಮನೆ ಕಟ್ಟಿ ಎಲ್ಲ ಆದಮೇಲೆ ನಾನು ನೆಮ್ಮದಿಯಾಗಿರ್ತೀನಪ್ಪ
ಆ ಮನೆ ಕಟ್ಟಿ ಎಲ್ಲ ಆದಮೇಲೆ ಸಂತೋಷವಾಗಿರ್ಲಿಕ್ಕೆ ನೀವು ಇರ್ತಿರೋ ಇಲ್ವೋ ಗೊತ್ತಿಲ್ಲ. ಸೊ ಸಂತೋಷ ಅನ್ನೋದು ಒಂದು ಜರ್ನಿ, ಇಟ್ ಈಸ್ ನಾಟ್ ಎ ಡೆಸ್ಟಿನೇಷನ್. ಹ್ಯಾಪಿನೆಸ್ ಇಟ್ ಈಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ಸ್ ಎ ಜರ್ನಿ. ಅದು ಆ ಪ್ರಯಾಣದಲ್ಲಿ ನಗನಗ್ತಾನೆ ಬದುಕಬೇಕು. ಅಲ್ಲೂ ಹೋಗಿ ನಗ್ತೀನಿ ಅನ್ಲಿಕ್ಕೆ, ಅಲ್ಲೂ ಹೋಗ್ತೀಯಾ ಅಂತ ಏನು ಗ್ಯಾರಂಟಿ? ಅಲ್ಲಿವರೆಗೂ ಬದುಕಿರ್ತೀಯಾ ಅಂತ ಏನು ಗ್ಯಾರಂಟಿ? ಹಾಗಾಗಿ ಮದುವೆಯ ಮುಂಚೆ ಅದು ಯಾವುದೇ ರೀತಿಯಲ್ಲಿ ಒಬ್ಬ ಹುಡುಗ ನಿಮ್ಮನ್ನು ಆ ರೀತಿ ದೈಹಿಕ ಸಂಪರ್ಕಕ್ಕೆ ಕರೆದ್ರೆ, ಒಂದು ಅವನನ್ನು ನಿಮ್ಮ ಜೀವನದಿಂದ ತೆಗೆದು ಹಾಕಿ, ಅಥವಾ ಅವನಿಗೆ ಬುದ್ಧಿ ಹೇಳಿ, ಬೇಡಪ್ಪ. ಯಾಕೆ ನೋಡಿ, ಇವತ್ತು ಹೇಗಾಗ್ಬಿಟ್ಟಿದೆ ಜೀವನ ಅಂದರೆ, ತಾಳಿ ಕಟ್ಟಿದ ಮೇಲೆ ಅವಳು ನಿನ್ನ ಹೆಂಡತಿ ಅಂತ ಅರ್ಥ. ಆ ಕಡೇ ಕ್ಷಣದವರೆಗೂ ಏನೋ ಎತ್ತೋ ನಿಮಗೆ ಗೊತ್ತಿಲ್ಲ, ಆ ಮಟ್ಟಿಗೆ ಈ ಸಮಾಜ ಬಂದು ನಿಂತಿದೆ. ಹಾಗಿರ್ಬೇಕಾದ್ರೆ ಒಬ್ಬ ಹುಡುಗನೊಂದಿಗೆ ನೀವು ತುಂಬ ದೈಹಿಕವಾಗಿ ಮೂವ್ ಆಗೋದು ಅಥವಾ ಎಲ್ಲ ರೀತಿಯಲ್ಲೂ ಭಾಗವಹಿಸೋದು ಇದೆಯಲ್ಲ, ಕಲಿಯುಗ. ನಿಮಿಷಕ್ಕೂ ಮನಸ್ಸುಗಳು ಬದಲಾವಣೆ ಆಗ್ತಾ ಇರುವಂತಹ ಕಾಲ. ಆ ನಿಯತ್ತಿನ ಕೊರತೆ ಇದೆ. ಹಾಗಾಗಿ ಅಪ್ಪ ಅಮ್ಮ ನೋಡಿದ ಹುಡುಗ ಅಥವಾ ನೀವೇ ಒಪ್ಪಿಕೊಂಡ ಹುಡುಗ ಯಾರೇ ಆಗಿರ್ಬೋದು, ಮದುವೆಗೆ ಮುಂಚೆ ಅವನು ನಿಮ್ಮೊಂದಿಗೆ ತುಂಬ ಗೌರವಾನ್ವಿತವಾಗಿ ನಡ್ಕೊಳ್ಳೋದ್ರ ಇದ್ದಾನೆ ಅಂದರೆ ನೀವು ಒಳ್ಳೆ ಆಯ್ಕೆ ಮಾಡಿದ್ದೀರಾ ಅಂತ. ಹಾಗಾಗಿ ದೈಹಿಕ ಸಂಪರ್ಕಕ್ಕೆ ಕರೆಯುವುದು ತಪ್ಪ? ಈಗ ನೋಡಿ, ನಾನು ಇದ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಇವತ್ತು ಎಷ್ಟು ಹೆಣ್ಣುಮಕ್ಕಳು ಆಶ್ರಮ ಕೌನ್ಸಿಲಿಂಗ್ ಬರೋದು ಅಥವಾ ಕಾರ್ಯಕ್ರಮದಲ್ಲಿ ಮಾತಾಡೋದು ಬರೀ ಇದೇ ಆಗಿದೆ. ಅಯ್ಯೋ, ನನಗೆ ಅವನು ಅನ್ಯಾಯ ಮಾಡ್ದ, ಅವನು ನನ್ನ ಬಳಸ್ಕೊಂಬಿಟ್ಟ. ಅಲ್ಲ, ಒಂದು ಹೆಣ್ಮಗಳಾಗಿ ನಾನು ನನ್ನ ಪೆನ್ನು, ನನ್ನ ಪೆನ್ಸಿಲ್ಲು, ನನ್ನ ರಬ್ಬರು ಅಥವಾ ನನ್ನ ಎರೇಸರು ಅಥವಾ ಇನ್ಯಾವುದೋ ಒಬ್ಬ ಸ್ಟೂಡೆಂಟ್ ಆಗಿ ನನ್ನ ಯಾವುದೋ ಒಂದು ವಸ್ತು ಒಬ್ಬರು ಕದ್ದುಕೊಂಡ್ರೆ, ಒಬ್ಬರಿಗೆ ಕೊಟ್ಟರೆ ಅದು ವಾಪಸ್ ಇಸ್ಕೊಳ್ತೀನಿ. ಒಂದು 5 ರೂಪಾಯಿ ಪೆನ್ಸಿಲ್, 10 ರೂಪಾಯಿ ಪೆನ್ಸಿಲ್. ಒಂದು ವೇಳೆ ಅವರು ಕೊಡ್ಲಿಲ್ವಾ, ಪರವಾಗಿಲ್ಲ, ಅದು 10 ರೂಪಾಯಿದಪ್ಪ, ಮತ್ತೊಂದು ತಗೊಳ್ಳೋಣ ಅನ್ಬೋದು. ಆದರೆ ಇದು ನಿಮ್ಮ ಶೀಲ, ನಿಮ್ಮ ಕ್ಯಾರೆಕ್ಟರ್ ವಿಚಾರ. ಎಲ್ಲ ಚೆನ್ನಾಗಿದ್ದಾಗ, ಈಗ ನೋಡಿ, ಒಂದು ಮದುವೆ ಆಗಿಲ್ಲ ಅಥವಾ ಹಿರಿಯರ ಕೂತೆಲ್ಲ ಒಪ್ಪಿಲ್ಲ, ಎಂಗೇಜ್ಮೆಂಟ್ ಮಾಡಿಲ್ಲ, ಅಥವಾ ನಿಮ್ಮನ್ನೇನು ಓಕೆ ಮುಂದಿನ ತಿಂಗಳು ಮದುವೆನಪ್ಪ ಅಂತ ಎಂಗೇಜ್ಮೆಂಟ್ ಮಾಡಿ ರಿಂಗ್ ಎಕ್ಸ್ಚೇಂಜ್ ಅಥವಾ ಮದುವೆಯ ಮಾತುಕತೆ ಎಲ್ಲ ಮುಗಿಸಿ ಎಲ್ಲ ರೀತಿಯಲ್ಲೂ ಹಿರಿಯರು ಭಾಗವಹಿಸಿ ನಿಮ್ಮ ಮದುವೆ ನಿಶ್ಚಿತಾರ್ಥ ಮಾಡಿದ್ದಾರೆ ಅಂದ ಹಗಲೂ ಕೂಡ ಬೇಡ. ಏನೇ ಸಂಸಾರ ಆದ ಮದುವೆ ನಂತರ, ಅದಕ್ಕಿಂತ ಮುಂಚೆ ನೀವು ಅವನು ಒತ್ತಾಯ ಮಾಡ್ದ, ಅವನು ಕರೆದ, ಅಥವಾ ಅವನು ಮದುವೆ ಆಗುವನಲ್ವ, ಯಾವುದೇ ಕಾರಣಕ್ಕೂ ಕೂಡ. ಯಾಕಂದರೆ ಮದುವೆಯ ನಂತರ ನಿಮ್ಮ ಮೇಲೆ ಆಸಕ್ತಿನೇ ಹೋಗ್ಬಿಡುತ್ತೆ ಅವನಿಗೆ. ನೀವೊಂದು ಹೆಣ್ಮಗಳಾಗಿ, ಇಲ್ಲಪ್ಪ ಬೇಡ, ನಾವು ಓಡಾಡ್ಕೊಂಡಿರೋಣ, ಕೈ ಹಿಡ್ಕೊಂಡು ಓಡಾಡೋಣ, ಖುಷಿ ಪಡೋಣ. ಆದರೆ ದೈಹಿಕ ಸುಖ ಅಷ್ಟು ಮುಖ್ಯವಾ? ನೋಡಿ, ಒಂದು ಪ್ರಕೃತಿಯ ಗುಣ ಅದು. ಆದರೆ ಅದಕ್ಕೋಸ್ಕರ ಮಾತ್ರ ಅನ್ನೋ ಕಾಲ ಬರ್ತಾ ಇದೆಯಲ್ಲ, ಅದು ದುರಂತ ಅಂತ. ಈ ಹೆಣ್ಣು ಏನು ಅಂದುಕೊಳ್ತಾಳೆ, ಇವಳದೊಂದು ಮುಗ್ಧತೆ, ಅಯ್ಯೋ ಬಿಡು ಹೋಗ್ಲಿ, ನಾನು ಮದುವೆ ಆಗುವನಲ್ವ, ಹಂಗೆ ಹಿಂಗೆ ಅಂತ. ಸೊ ಒಂದು ಹೆಣ್ಮಕ್ಳು ನಿರ್ಧಾರ ಮಾಡಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಮದುವೆಯ ಮುಂಚೆ ನಾನು ಇತರರೊಂದಿಗೆ ಯಾವುದೇ ರೀತಿಯ ಮಾನಸಿಕ ಆಪ್ತತೆ ಆಗಲಿ ಅಥವಾ ದೈಹಿಕ ಸಂಬಂಧವಾಗಲಿ ನಾನು ಬೆಳೆಸುವುದಿಲ್ಲ. ಅದು ಧರ್ಮವಲ್ಲ, ಅದು ರೋಗಕ್ಕೆ ಕಾರಣ, ಅದು ನಿಮ್ಮ ಆತ್ಮವಿಶ್ವಾಸದ ಧಕ್ಕೆಗೆ ಕಾರಣ, ನಿಮ್ಮ ಜೀವನದ ವಿನಾಶಕ್ಕೆ ಕಾರಣ. ಯಾಕಂದರೆ ಇವತ್ತು ಎಷ್ಟೋ ಸಾರಿ ನಾನು ನೋಡ್ತಾ ಇದ್ದೀನಿ ಅಂತಹ ಕೇಸ್ಗಳನ್ನು. ಕಾಲೇಜ್ ಟೈಮಲ್ಲಿ ಅವ್ರ ಮನೆಯವ್ರಿಗೂ ಗೊತ್ತಿರಲ್ಲ, ಇವ್ರ ಮನೆಯವ್ರಿಗೂ ಗೊತ್ತಿರಲ್ಲ, ಇವರಿಬ್ಬರು ಪ್ರೀತಿ ಮಾಡ್ಕೊಂಡಿರ್ತಾರೆ, ಇವರಿಬ್ಬರೇ ಮೆಸೇಜ್ ಮಾಡಿಕೊಂಡು ಚಾಟ್ಗಳು ಮಾಡಿಕೊಂಡು ಪರಸ್ಪರ ಲೈಲಾ ಮಜ್ನು ಥರ ಓಡಾಡ್ತಾ ಇರ್ತಾರೆ, ಸಿನಿಮಾಗೆ ಹೋಗ್ತಾರೆ. ಒಂದು ಹಂತ ಆದಮೇಲೆ ಅವನಿಗೆ ದೈಹಿಕ ಸುಖ ಬೇಕು ಅನಿಸುತ್ತೆ, ಇವಳನ್ನು ಕೇಳ್ತಾನೆ, ಇವಳು ಅಷ್ಟೊತ್ತಿಗೆ ಅವನನ್ನು ತುಂಬ ಹಚ್ಕೊಂಡ್ಬಿಟ್ಟಿರ್ತಾಳೆ. ಆದರೆ ಇಬ್ಬರು ಮನೆಯವ್ರಿಗೂ ಗೊತ್ತಿಲ್ಲ. ಆದರೆ ಅವನೊಬ್ಬ ಮೋಸಗಾರ ಆಗಿರ್ತಾನೆ, ಅಥವಾ ಅವನು ಒಬ್ಬ ಫ್ಲರ್ಟ್ ಪರ್ಸನ್ ಆಗಿರ್ತಾನೆ, ಅವನಿಗೆ ಪ್ರೀತಿಯ ಆಳವಾದ ಅರಿವೇ ಇಲ್ಲ. ಅವನು ಕಾಲೇಜ್ ಲೆವೆಲಲ್ಲಿ ಎಂಜಾಯ್ ಮಾಡಬೇಕು ಸ್ವಾಮಿ, ಯಾಕಂದರೆ ಬೇರೆ ಯಾರೋ ಮಾಡಿದ್ದನ್ನು ಅವನು ನೋಡಿದ್ದಾನೆ. ಆದರೆ ನಾನು ಯಾವ ಹೆಣ್ಣಿನೊಂದಿಗೆ ಕುಳಿತು ನಿಂತು ಮಲಗಿ ಅಥವಾ ಅವಳೊಂದಿಗೆ ಎಲ್ಲ ರೀತಿಯ ಸುಖ ಸಂತೋಷಗಳಲ್ಲಿ ಬೆರೆತಿದ್ದೇನೆ, ಅವಳೇ ನನ್ನ ಜೀವನ ಸಂಗಾತಿ ಆಗಬೇಕು ಅನ್ನೋ ಆ ಮಟ್ಟದ ಎತ್ತರದ ಆಲೋಚನೆ ಅವನಿಗಿಲ್ಲ. ಯಾಕಂದರೆ ಆ ವಯಸ್ಸಂಥದ್ದಲ್ಲ.
ಅವನು ಅಂದ್ಕೊಳ್ತಾನೆ, ಆಯಿತು ಇವಳು ಒಪ್ಪಿದ್ದಾಳೆ, ನಾನು ಖುಷಿ ಪಡೋಣ ಅಂತ ಯಾವುದೋ ಲಾಡ್ಜ್ಗೆ ಹೋಗ್ತಾರೆ, ಮಲಗ್ತಾರೆ, ಅಲ್ಲಿ ಫೋಟೋ ವೀಡಿಯೋಸ್ ತಗೊಳ್ತಾರೆ. ಆದರೆ ಈಕೆ ಏನು ಅಂದ್ಕೊಳ್ತಾಳೆ, ಓ ಎಲ್ಲರನ್ನ ಎದುರಿಸಿ ನನ್ನನ್ನು ಪಡ್ಕೊಳ್ತಾನೆ, ಎಲ್ಲರನ್ನ ಎದುರಿಸಿ ನನ್ನ ಪ್ರೀತಿಯನ್ನು ಉಳಿಸ್ಕೊಳ್ತಾನೆ ಅಥವಾ ನನ್ನನ್ನು ಮದುವೆ ಆಗುತ್ತಾನೆ, ಇವಳದೇನೋ ಒಂದು ಭಾವನೆ. ಆದರೆ ಅವನು ಫೋಟೋ ವೀಡಿಯೋಸ್ ಕೆಲವೊಂದನ್ನು ತಕ್ಕೊಂಡಿರ್ತಾನೆ, ಇವಳಿಗೆ ಗೊತ್ತಿಲ್ಲದೋ ಏನೋ. ಮುಂದೇನಾಗುತ್ತೆ, ಈಕೆ ಅಂತಾಳೆ, ಸರಿ ನಾವು ಮದುವೆ ಆಗೋಣ. ಅವನು ಹೇಳ್ತಾನೆ, ಮದುವೆ ಆಗ್ಲಿಕ್ಕೆ ಅಲ್ಲಿ ಕಾರಣ ಇಲ್ಲ, ಇವಳದ್ದು ಪ್ರೇಮ. ಅವನಿಗೆ ಒಂದು ಸಾರಿ ಎಲ್ಲ ರೀತಿ ಸುಖ ಅನುಭವಿಸಿ ಆದಮೇಲೆ ಇದು ಬೇಡ ಅನಿಸಿದೆ ಅವನಿಗೆ. ಅವನಂತಾನೆ, ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ಅಥವಾ ನಾನು ಇನ್ನೂ ಕೆರಿಯರ್ ಏನೋ ಮಾಡಬೇಕು, ಅಥವಾ ನನ್ನ ಅಪ್ಪ ಅಮ್ಮನಿಗೆ ಒಪ್ಪಲ್ಲ, ಏನೋ ಕಾರಣ ಕೊಡ್ತಾನೆ. ಇವಳಿಗಾಗ ಜಗತ್ತು ಬಿದ್ದು ಹೋಗುತ್ತೆ. ಅಯ್ಯೋ, ಭೂಮಿನೇ ಹುಸ್ದಂಗೆ ಅನುಭವ ಆಗುತ್ತೆ ಅವಳಿಗೆ. ಇದೇನಪ್ಪ ಇದು, ನಾನು ಅವನ ಜೊತೆ ನಂಬಿಕೆ ಇಟ್ಟು ಮಲಗದೆ, ಇವನು ಇವತ್ತು ಹಿಂಗಂತಿದ್ದಾನೆ ಅಂತ. ಎಷ್ಟು ಹೆಣ್ಮಕ್ಳು ಈ ಸ್ಥಿತಿಯಲ್ಲಿ ಎರಡು ವಿಚಾರ ನಡೀತವೆ. ಒಂದೋ ಇವನು ಒಪ್ತಿಲ್ಲ ಅಂತ ಇವಳು ಸಾಯ್ತಾಳೆ, ಆಯಿತು ಇವನು ಹಾಳಾಗಿ ಹೋಗಲಿ ಅಂದುಕೊಂಡು ಅವಳು ಪಾಡಿಗೆ ಅವಳು ಬೇರೆ ಜೀವನ ಕಟ್ಕೊಳ್ಳೋಕೆ ಹೋಗೋಷ್ಟರಲ್ಲಿ ಯಾವತ್ತೋ ಒಂದಿನ ಒಂದು ಮೆಸೇಜ್ ಬರುತ್ತೆ, ನೋಡು ನಾವಿಬ್ಬರು ಮಲಗಿದ್ದು ನಿಂತಿದ್ದು ಕೂತಿದ್ದು ಫೋಟೋ ವಿಡಿಯೋ ನನ್ನ ಬಳಿ ಇದೆ, ನಾನು ಕರೆದಾಗ ನೀನು ಬರದೇ ಹೋದರೆ ನೀನು ಯಾವನು ಮದುವೆ ಆಗಬೇಕು ಹೊರಟಿದೆಯಲ್ಲ ಅವನಿಗೆ ಇವನ್ನೆಲ್ಲ ಕಳಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಹಾಗೆ ಇವಳಿಗೆ ಅರ್ಥವಾಗುತ್ತೆ, ಅಯ್ಯೋ ನಾನು ಎಂಥ ದೊಡ್ಡ ಪ್ರಪಾತದಲ್ಲಿ ಬಿದ್ದಿದ್ದೀನಿ. ಅವತ್ತಿಗೆ ಅವಳಿಗೆ ಬೇರೆ ದಾರಿ ಇಲ್ಲ, ಸಾವಿನ ಕದವನ್ನು ತಟ್ಟುತ್ತಾಳೆ, ಸಾವಿನ ಮನೆಗೆ ಸೇರಿಬಿಡ್ತಾಳೆ ಅವಳು. ಎಷ್ಟು ಹೆಣ್ಣು ಮಕ್ಕಳು ಬದುಕು ಹಿಂಗೆ ಹಾಳಾಗಿಲ್ಲ. ಯಾಕಾಯಿತು, ಒಬ್ಬ ಹುಡುಗನಿಂದ ಮಾತ್ರ ಆಯ್ತಾ ಇದು? ಇಲ್ಲ, ಅವಳದ್ದು ಅಷ್ಟೇ ತಪ್ಪಿದೆಯಲ್ಲ. ಹಾಗಾಗಿ ನಾನೇನು ಹೇಳೋದು, ಹೆಣ್ಣು ಮಕ್ಕಳಿಗೆ ಸಿಕ್ಕಿರುವ ಸ್ವಾತಂತ್ರ್ಯ ಅವಶ್ಯವಾಗಿ ಅವರು ನಾವು ಪುರುಷರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸ್ಲಿಕ್ಕೆ, ಎಲ್ಲ ರೀತಿಯ ಸಾಧನೆಗಳನ್ನ ಮಾಡಲಿಕ್ಕೆ ಆ ಹೆಣ್ಣು ಮಗಳಿಗೆ ಸಿಕ್ಕಿರುವಂಥ ಬಹಳ ದೊಡ್ಡ ವೇದಿಕೆ, ಅವಕಾಶ. ಆದರೆ ನಿಮಗೆಷ್ಟೇ ಸ್ವಾತಂತ್ರ್ಯ ಇರಲಿ, ನೀವು ಎಷ್ಟೇ ಪುರುಷರೊಂದಿಗೆ ಸಮಾನವಾಗಿ ಬೆಳೆದು ನಿಲ್ಲಿ, ದಟ್ಸ್ ಗ್ರೇಟ್. ಆದರೆ ಶೀಲದ ವಿಚಾರ, ಕ್ಯಾರೆಕ್ಟರ್ ವಿಚಾರ ಬಂದಾಗ ನಯ ವಿನಯದಿಂದ ದಯವಿಟ್ಟು ಬದುಕಿ. ಯಾಕಂದರೆ ಅಂತಿಮವಾಗಿ ಒಂದು ಸಮಾಜ ನಿಮ್ಮನ್ನು ಗುರುತಿಸುವುದು ನಿಮ್ಮ ಶೀಲ, ನಿಮ್ಮ ಕ್ಯಾರೆಕ್ಟರೊಂದಿಗೆ. ಹೌದು, ಮೊದಲಿಂದ ಅದು ಯಾಕೋ ಹಂಗೆ ಬಂದುಬಿಟ್ಟಿದೆ. ನೀವು ದೊಡ್ಡ ಆಫೀಸರ್ ಆಗಿ ಪುರುಷರಿಗೆ ಸರಿಸಮಾನವಾಗಿ ಅದ್ಭುತ ಸಾಧನೆ ಮಾಡಿ ಅಂತಿಮವಾಗಿ ನಿಮ್ಮ ನಡತೆಯೊಂದಿಗೆ ಒಂದು ಕಪ್ಪು ಚುಕ್ಕೆ ಅಂಟುಕೊಂಡು ಬಿಟ್ಟರೆ, ನೀವು ದೊಡ್ಡ ಸಾಧನೆ ಮಾಡಿದ್ರು ನಿಮ್ಮನ್ನು ಗುರುತಿಸುವುದು ಆ ಕಪ್ಪು ಚುಕ್ಕೆಯೊಂದಿಗೆ ಮಾತ್ರ. ಹಾಗಾಗಿ ಹೆಣ್ಣು ಮಕ್ಕಳು ತಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಚೆನ್ನಾಗಿ ನಿಮ್ಮ ಉದ್ಧಾರಕ್ಕೆ ಬಳಸ್ಕೊಳ್ಳಿ. ಆದರೆ ಅದು ನಿಮ್ಮ ಅವನತಿಗೆ ಕಾರಣ ಆಗಬಾರದು. ಇದನ್ನು ಶಾಲಾ ಕಾಲೇಜಲ್ಲಿರೋ ಹೆಣ್ಣು ಮಕ್ಕಳಿಗೆ ನಾವು ಅದನ್ನು ಹೇಳ್ತಾ ಬರಬೇಕು. ಯಾಕಂದರೆ ಈ ಬಗ್ಗೆ ಶಿಕ್ಷಣವನ್ನು ಕೊಡೋದೇ ಇಲ್ಲ. ಶಾಲೆಯಲ್ಲಿ ಒಂದು 9-10ನೇ ಕ್ಲಾಸ್ ಹೆಣ್ಣುಮಕ್ಕಳಿಗೆ ಅಥವಾ ಒಂದು ಕಾಲೇಜಲ್ಲಿ ಓದ್ತಾ ಇರೋ ಹೆಣ್ಣುಮಕ್ಕಳಿಗೆ ಆ ಶಿಕ್ಷಣ ಯಾಕೆ ಕೊಡಲ್ಲ ನಾವು? ಬರೀ ಕನ್ನಡ, ಗಣಿತ, ಇಂಗ್ಲೀಷು, ವಿಜ್ಞಾನ ಆಯ್ತರಪ್ಪ, ಅದೆಲ್ಲ ಒಂದು ಕಡೆ ಇರಲಿ. ನೋಡ್ರಮ್ಮ, ಈ ಸಮಯದಲ್ಲಿ ನಿಮಗೆ ಇಂತಿಂಥ ಆಕರ್ಷಣೆಗಳು ಬರ್ತವೆ, ಇದರ ಹಿಂದೆ ಹೋದರೆ ನಿಮ್ಮ ಬದುಕು ಹಿಂಗಾಗುತ್ತೆ. ಒಂದು ವೇಳೆ ನೀವು ಸ್ವಂತ ದುಡಿಮೆ ಮಾಡಿಕೊಳ್ಳದೆ, ಸ್ವಂತ 4 ಕಾಸು ಮಾಡಿಕೊಳ್ಳೋ ದಾರಿ ಮಾಡಿಕೊಳ್ಳದೆ, ಒಂದು ಉದ್ಯೋಗ ಹಿಡಿದೆ ಅಥವಾ ಒಂದು ಮಟ್ಟಿನ ಪ್ರಬುದ್ಧತೆ ಇಲ್ಲದೆ ಅಥವಾ ಹಿರಿಯರಿಗೆ ಗೊತ್ತಿಲ್ಲದೆ ನೀವು ಈ ಥರ ದಾರಿಯಲ್ಲಿ ಸುಖದ ಹಿಂದೆ ಹೋದರೆ ಈ ರೀತಿ ಆಗುತ್ತೆ. ಇದರಿಂದ ಸತ್ತವರಿಷ್ಟು ಜನ, ಬ್ಲ್ಯಾಕ್ ಮೇಲ್ಗೊಳಗಾದವರಿಷ್ಟು ಜನ. ನೋಡ್ರಮ್ಮ, ನಿಮಗಿರೋ ಇಷ್ಟು ಸಮಯ, ನಿಮ್ಗೆ 21-22 ವಯಸ್ಸಿನವರೆಗೂ ನಿಮ್ಮ ಮನೆಯವರು ಅವಕಾಶ ಕೊಟ್ಟಿದ್ದಾರೆ. ಚೆನ್ನಾಗಿ ಓದ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಬೋದು. ಇವತ್ತು ಕಾಲೇಜು ಸಮಯದಲ್ಲಿ ಯಾವುದೇ ರೀತಿಯ ಲವ್ವು ಅದು ಇದು ಅಂತ ಏನೂ ಮಾಡದೆ ತನ್ನ ಪಾಡಿಗೆ ತಾನು ಖುಷಿಯಾಗಿ ವಿದ್ಯಾರ್ಥಿ ಜೀವನದಲ್ಲಿ ಚೆನ್ನಾಗಿ ಓದಿ ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ಒಳ್ಳೆ ಹುಡುಗನ ಮದುವೆಯಾಗಿ, ನೋಡಮ್ಮ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ದಾಳೆ, ನೀವು ಹಂಗಾಗಬೇಕು. ಅಥವಾ ನೀವು ಗೌರ್ಮೆಂಟ್ ಜಾಬೇ ಅಂತಲೇ ಅಲ್ಲ, ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳಾಗಿ ಬದುಕಿ, ಸಂಸಾರಿಗಳಾಗಲಿಕ್ಕೆ ಹೋಗಬೇಡಿ. ಈ ಶಿಕ್ಷಣವನ್ನು ಶಾಲಾ ಕಾಲೇಜುಗಳಲ್ಲಿ ಕೊಟ್ಟರೆ ಬಹುಶಃ ಹೆಣ್ಣು ಮಕ್ಕಳಿಗೆ ಕಣ್ಣು ತೆರೆಯುತ್ತೆ. ಹೌದಲ್ವೇ? ನಮ್ಮ ತಂದೆ ತಾಯಿಗಳು ನಮ್ಮನ್ನು ಲವ್ ಮಾಡಿಕೊಂಡು ಎಲ್ಲೋ ಪಾರ್ಕು ಸಂದಿಗಿಂದಿಲ್ಲಿ ಓಡಾಡ್ಕೊಂಡಿರ್ಲಿಕ್ಕೆ ಹುಡುಗನ ಕೈ ಹಿಡ್ಕೊಂಡು ಓಡಾಡ್ಕೊಂಡಿರುವಂತಲ್ಲ ಫೀಸ್ ಕಟ್ಟಿ ಕಾಲೇಜಿಗೆ ಕಳಿಸೋದು. ಇಲ್ಲವಲ್ಲ, ನಮ್ಮನ್ನು ಕಷ್ಟಪಟ್ಟು ಓದಲಿ ಅಥವಾ ಆಕೆನೂ ಒಂದು ಬದುಕು ಕಟ್ಕೊಳ್ಳಿ. ನಾಳೆ ದಿನ ಗಂಡನ ಮನೆಗೆ ಹೋದಾಗ ಹೆಂಗೋ ಏನೋ 4 ವಿದ್ಯೆ ಗೊತ್ತಿದ್ರೆ, 4 ಅಕ್ಷರ ಗೊತ್ತಿದ್ರೆ, ನಾಳೆ ಒಂದಿನ ಗಂಡ ಬಿಟ್ಟು ಹೋದರೂ ಕೂಡ ಅವಳನ್ನು ಹುಟ್ಟಿಸ್ಕೊಂಡು ತಿನ್ನೋದಿಕ್ಕೆ ಶಿಕ್ಷಣ ಇರಲಿ ಅಂತ ಏನೋ ಕಳಿಸಿದ್ರೆ ಏನು ಮಾಡ್ತೀಯಾರ ಇಲ್ಲಿ ಬಂದು? ಇದನ್ನು ಯಾಕೆ
ಶಾಲಾ ಕಾಲೇಜಲ್ಲಿ ಹೇಳಲ್ಲ. ಓಲಿ ಮಿಡ್ಲ್ ಸ್ಕೂಲ್ ಮಕ್ಕಳಿಗೆ ಬೇಡಪ್ಪ, ಅವ್ರಿಗೆ ಬೇಡ ಅದು. ಒಂದು 9-10ನೇ ಕ್ಲಾಸ್ ಹೆಣ್ಣುಮಕ್ಕಳು ಗಂಡು ಮಕ್ಕಳಿಗೆ, ಒಂದು 11-12ನೇ ಕ್ಲಾಸ್ ಹೆಣ್ಣುಮಕ್ಕಳಿಗೆ, ಅಥವಾ ಡಿಗ್ರಿಯಲ್ಲಿರೋ ಮಕ್ಕಳಿಗೆ ಈ ಶಿಕ್ಷಣ ಕೊಡದ ಹೊರತು ನೀವು ಬರೀ ವಿದ್ಯಾವಂತನನ್ನು ಸೃಷ್ಟಿ ಮಾಡ್ತೀರಿ. ಸಂಸ್ಕಾರವಂತರು ಇಲ್ಲದೆ ಹೋದರೆ ಆ ಸಮಾಜ ಹೇಗೆ ನಾಗರಿಕರಾಗ್ಲಿಕ್ಕೆ ಸಾಧ್ಯ? ಬರೀ ವಿದ್ಯಾವಂತರಿಂದ ಜಗತ್ತಿಲ್ಲ. ನೀವು ವಿದ್ಯಾವಂತರನ್ನು ಮಾಡಿಬಿಟ್ಟು ಕೋಟಿ ಕೋಟಿ ಸಂಬಳ ತಗೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಬಿಟ್ಟು ಅವೆಲ್ಲ ದುಷ್ಟರ ಕ್ರೂರಿಗಳ ಅಡ್ಡೆಗಳಾಗಿಬಿಟ್ರೆ ವಿದ್ಯಾವಂತರಿಂದ ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣವಾಗಬಹುದು, ಆದರೆ ಸಂಸ್ಕಾರದಿಂದ ನೆಮ್ಮದಿಯ ಮನೆತನಗಳು ನಿರ್ಮಾಣವಾಗುತ್ತವೆ. ಅದನ್ನೇ ನೀವು ಕೊಡ್ತಿಲ್ಲ ಅಂದಾಗ ಇವನ್ನೆಲ್ಲ ತಾಂಡಿ ಏನು ಮಾಡ್ತೀರಿ? ನಾನು ಭಾಳ ಮುಖ್ಯವಾಗಿ ಗಮನ ವಹಿಸೋದು, ಎಲ್ಲೇ ಪ್ರವಚನಕ್ಕೆ ಹೋದರೂ, ಶಾಲಾ ಕಾಲೇಜುಗಳಿಗೆ ಹೋದರೂ ಅವರಿಗೆ ನಡತೆಯ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಹೇಳ್ತೀನಿ. ಇದು ನನ್ನ ಅರಿವಿನಲ್ಲಿರೋದು. ಹಾಗಾಗಿ ತಪ್ಪುಗಳಾಗುತ್ತವೆ ನೋಡಿ. ಒಂದು ಸರಿಯಾದ ಮಾರ್ಗದರ್ಶನ ಇಲ್ಲದೆ ಹೋದರೆ, ಇವನ್ ಕಾಲೇಜ್ ಹಂತದಲ್ಲಿ ನನಗೂ ಒಂದು ಕ್ರಶ್ ಆಗಿತ್ತು. ನಾನೂ ಅಂದ್ಕೊಂಡಿದ್ದೆ, ಅಯ್ಯೋ ಆ ಹುಡುಗಿ ನನ್ನ ಜೀವನದಲ್ಲಿ ಬಂದರೆ ಹೆಂಗಿರುತ್ತೆ ಅಂತ ಒಂದು ಭಾವನೆ ಬಂದಿರುತ್ತೆ. ಅವಾಗ ಹಿಂಗಲ್ಲ ಕಣಪ್ಪ ಹಿಂಗೆ ಅಂತ ಹೇಳಲಿಕ್ಕೊಬ್ರು ಇರಬೇಕಲ್ಲ. ಅದಕ್ಕೆ ಕಾಲೇಜು ಮಂಡಳಿಯವರು ಏನು ಮಾಡಬೇಕು, ತಿಂಗಳಿಗೊಮ್ಮೆ ಯಾರೊಬ್ಬ ಜ್ಞಾನಿಗಳನ್ನು ಕರೆಸಬೇಕು, ಒಬ್ಬರು ಪ್ರವಚನ ಮಾಡೋರನ್ನ ಕರೆಸಬೇಕು, ಅಥವಾ ತಿಳಿದವರೊಬ್ಬರನ್ನು ಕರೆಸಬೇಕು, ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಬೇಕು. ಆ ಧರ್ಮದ ಬಗ್ಗೆ ಅಂತ ಹೇಳೋದಂತಲ್ಲ, ನಡತೆಗಳು ಹೇಗಿರಬೇಕು, ಸಂಸ್ಕಾರಗಳು ಹೇಗಿರಬೇಕು, ಸಮಾಜದಲ್ಲಿ ಹೇಗೆ ನಡೀತಾ ಇದೆ. ಸೊ ಈ ಥರ ನಡತೆಗಳಲ್ಲಿ ಕೆಡಿಸ್ಕೊಂಡ್ರೆ ಈ ರೀತಿ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತೆ. ಇದನ್ನು ಶಾಲಾ ಕಾಲೇಜುಗಳು ತಿಂಗಳಿಗೊಮ್ಮೆ ಯಾರೋ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಮಕ್ಕಳಿಗೆ ಹೇಳಿಸಬೇಕು. ನೀವು ಅಯ್ಯೋ ಪರೀಕ್ಷೆಗೆ ಮಕ್ಕಳು ಓದಬೇಕು ಅದು ಇದು, ನೀವು ಮಿಷಿನ್ಗಳನ್ನು ತಯಾರು ಮಾಡ್ತಿದ್ದೀರಿ. ಆ ಮಿಷಿನ್ಗಳಿಗೆ ಭಾವನೆಗಳೇ ಇಲ್ಲ. ಅವ್ರಿಗೆ ಅಜ್ಜಿ ತಾತನ ಜೊತೆ ಬೆರಿಬೇಕು ಅಂತ ಗೊತ್ತಿಲ್ಲ, ಅಪ್ಪ ಅಮ್ಮನನ್ನು ಗೌರವಿಸಬೇಕು ಅಂತ ಗೊತ್ತಿಲ್ಲ. ಕೆಟ್ಟ ವಿಚಾರಗಳು, ಕೆಟ್ಟ ವಿಡಿಯೋಗಳು ಬಂದರೆ ಅದನ್ನು ಡಿಲೀಟ್ ಮಾಡಬೇಕು, ಅದರಿಂದ ನಾವು ಇಂಪ್ರೆಸ್ ಆಗಬಾರ್ದು, ಅಂಥ ವಿಚಾರಗಳನ್ನ ನಾವು ಫಾಲೋ ಮಾಡಬಾರ್ದು ಅನ್ನೋ ಕನಿಷ್ಠ ಜ್ಞಾನ, ಮಾರ್ಗದರ್ಶನ ಅವ್ರಿಗಿಲ್ಲ ಅಂದಾಗ ನೀವು ಬರೀ ಏನು ಪಾಠಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ಅಲ್ವಾ? ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ವ್ಯವಸ್ಥೆ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನೀವೊಂದು ಕೆಟ್ಟ ಸಮಾಜವನ್ನು ನೋಡಬೇಕಾಗುತ್ತೆ. ಯಾವ ಮಟ್ಟಿಗೆ ಅಂದರೆ, ತಾಯಿ ತಂದೆಯ ಮುಂದೆ ಗರ್ಲ್ ಫ್ರೆಂಡ್ಗಳ ಬಗ್ಗೆ, ಅಥವಾ 8-9ನೇ ಕ್ಲಾಸಲ್ಲಿರೋ ಮಕ್ಕಳೇ ತಂದೆ ತಾಯಿಗಳ ಮುಂದೆ ಫೋನ್ ಮಾಡಿ ಸ್ಕೂಲಲ್ಲಿರೋ ತನ್ನ ಗರ್ಲ್ ಫ್ರೆಂಡ್ ಜೊತೆ ಆರಾಮ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮಾತಾಡೋ ಕಾಲ ಬಂದ್ಬಿಡುತ್ತೆ. ಅಪ್ಪ ಅಮ್ಮ ಭಯ ಇರಲ್ಲ, ಅಜ್ಜಿ ತಾತನ ಭಯ ಭಕ್ತಿ ಇರುವುದಿಲ್ಲ, ಅಥವಾ ಗುರುಗಳು ಭಯ ಭಕ್ತಿ ಇರುವುದಿಲ್ಲ, ಅಥವಾ ಒಂದು ಗೌರವ ವಿನಯಗಳಿರುವುದಿಲ್ಲ. ಹಾಗಾಗಿ ಈ ಮಟ್ಟಿಗೆ ಬದಲಾವಣೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಇದು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕಾದಂತಹ ಪಾಠಗಳು. ಅದಕ್ಕೆ ಈಗ ನಾನೇನು ಹೇಳ್ತೀನಿ, ಶಾಲಾ ಕಾಲೇಜುಗಳಿಗೆ ಹೋದಾಗ ನಾನು ಇದನ್ನೇ ಮಕ್ಕಳಿಗೆ ಹೇಳಿಕೊಡೋದು. ಇರಲಿ, ಎಲ್ಲ ಬರ್ತಾ ಒಳ್ಳೆ ಕಾಲ ಬರುತ್ತೆ ಅಂತ ಭರವಸೆ ಇಡೋಣ, ಒಳ್ಳೆಯದಾಗುತ್ತೆ.